ಹಾಯ್ ಹಲೋ, ನಾನು ನಿಮ್ಮ ರವಿ ಮಾತಾಡ್ತಿದ್ದೀನಿ. ನಿಮ್ಮ ಪ್ರೀತಿಯ ಮಂಡ್ಯದ ಮನೆ ಮಾಡಕ ನನ್ನ ಚಾನಲ್ಗೆ ಎಲ್ಲರಿಗೂ ಆತ್ಮೀಯರ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರ್ತೀರಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಖಂಡಿತ ನೋಟಿಫಿಕೇಷನ್ ಬರುತ್ತೆ. ನಾನು ಆಲ್ಮೋಸ್ಟ್ ಈಗ 2-3 ದಿನ ಆಯಿತು ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದ್ದಿಲ್ಲ, ಈಗ ಮಹಾಲಯ ಮಾಸ ಅಂದರೆ ಪಿತೃಪಕ್ಷದ ಪ್ರಯುಕ್ತ ಹಬ್ಬ ಇದ್ದಿದ್ದರೆ ಯಾರೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಬಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಇವತ್ತು ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನಗೆ ಇಂಥ ವಿಡಿಯೋಗಳನ್ನ ಮಾಡೋದಕ್ಕೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ. ನೀವು ನನ್ನ ಬೆಳೆಸಿ ಹಾರೈಸಿ ಅಂತ ಕೇಳ್ತಾ, ಯಾಕೆಂದರೆ ನೀವೀಗ ಒಂದು 20, 30, 40 ವ್ಯೂಸ್ ಆದರೆ ನಮಗೂ ಮಾಡೋ ವಿಡಿಯೋದಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ವ್ಯೂಸ್ ಹೋದಷ್ಟು, ಇಲ್ಲ ನೀವು ಜನ ನೋಡಿದಷ್ಟು, ಇಲ್ಲ ನೀವು ವಿಚಾರ ತಿಳ್ಕೊಂಡಷ್ಟು ನನಗೆ ಅನುಕೂಲ. ಅಂದರೆ ನಿಮಗೂ ಅನುಕೂಲ, ನನಗೂ ಅನುಕೂಲ. ಯಾಕೆಂದರೆ ನಾನು ಮಾಡೋ ವಿಡಿಯೋಯಿಂದ ಒಬ್ಬ 2-3 ವಿದ್ಯಾರ್ಥಿಗಳಿಗೆ, ಇಲ್ಲ ಎಜುಕೇಷನ್, ಇಲ್ಲ ನಿರುದ್ಯೋಗಿಗಳಿಗೆ ಕೆಲಸ ಆಗಲಿ ಅಂತ ನನ್ನ ಕಡೆಯಿಂದ ಆಶಯ ಅಷ್ಟೇ. ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಂದಿರೋ ವಿಷಯ, ಒಂದು ಕೆಲಸದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ಬಂದು NABARD ರಿಕ್ರೂಟ್ಮೆಂಟ್, ಇದು 2014. ಮತ್ತು ಇದೇನೆಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ. ಹುದ್ದೆ ಬಂದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿದೆ. ಹುದ್ದೆಗಳ ಸಂಖ್ಯೆ 108 ಹುದ್ದೆಗಳು ಇದೆ. ನೀವು ಆನ್ಲೈನಲ್ಲೇ ಅರ್ಜಿ ಹಾಕೋದು. ಆನ್ಲೈನಲ್ಲೇ ಸರ್ವಿಸ್ ಸೆಂಟ್ರ್ ಮತ್ತು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋದರೆ ನೀವೆಲ್ಲಾದರೂ ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಬೋದು, ಇಲ್ಲ ನಿಮ್ಮ ಮೊಬೈಲಲ್ಲೇ ಹಾಕ್ಬೋದು. ಇದಕ್ಕೆ ಎಲ್ಲಿ ಅಂದರೆ ಕೆಲಸ ಯಾವ ಕಡೆ ಅಂತಂದರೆ, ನಿಮಗೆ ಪರ್ಟಿಕ್ಯುಲರಾಗಿ ಇಲ್ಲಿ ಅಂತಲ್ಲ, ಆಲ್ ಓವರ್ ಇಂಡಿಯಾ ವೇಕೆನ್ಸಿ 108 ಪೋಸ್ಟ್ ಇರೋ ಕಡೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಆ ನೋಟಿಫಿಕೇಷನ್ ನೋಡಿ ನೀವು ಜಾಬ್ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಎಜುಕೇಷನ್ SSLC ಆಗಿರಬೇಕು, ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಕಂಪ್ಯೂಟ್ರಲ್ಲಿ ಏನು ಮಾಡಿರಬೇಕು ಅಂತಂದರೆ ಟ್ಯಾಲಿ ಮತ್ತು C++ ಬಂದು ಮಾಡಬೇಕು. ಯಾಕಂದರೆ ಇದು ಬ್ಯಾಂಕ್ ರಿಕ್ರೂಟ್ಮೆಂಟ್ ಆದ್ದರಿಂದ ನಿಮಗೆ ಈ ಟ್ಯಾಲಿ ಮುಖ್ಯವಾಗಿ ಕೇಳ್ತಾರೆ, ಟ್ಯಾಲಿ ಮಾಡಿರಬೇಕು. ಹಾಗೆ ಇದಕ್ಕೆ ಏಜ್ ಅಂದರೆ ನಿಮ್ಮ ವಯಸ್ಸು ಕನಿಷ್ಠ 18, ಗರಿಷ್ಠ 30. ಕನಿಷ್ಠ 30 ಅಷ್ಟಾಗಿರಬೇಕು. ಇನ್ನು ಸ್ಯಾಲ್ರಿ ಬಂದು ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ 15,000 ರೂಪಾಯಿಂದ ಶುರುವಾಗುತ್ತೆ. ನಿಮಗೆ ಹಂತವಾಗಿ ಅದು ರೈಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈಗ ಸ್ಕೇಲ್ಗಳು ಆಧಾರದ ಮೇಲೆ ನಿಮಗೆ ಸಂಬಳ ಜಾಸ್ತಿ ಮಾಡ್ತಾರೆ. ಕನಿಷ್ಠ ಅಂದರೆ 15, ಗರಿಷ್ಠ ಅಂದರೆ 35, 40ವರೆಗೂ ಆಗುತ್ತೆ. ಇನ್ನು ಇದಕ್ಕೆ ಅರ್ಜಿ ಶುಲ್ಕ, ನೀವೀಗ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತೀರ ಆನ್ಲೈನಲ್ಲಿ, ಅದಕ್ಕೆ ಅರ್ಜಿ ಶುಲ್ಕನೇನು ಕೇಳಲ್ಲ. ಇದು ಫ್ರೀ ಇದೆ, ಉಚಿತವಾಗಿದೆ. ಯಾಕೆಂದರೆ ಕೆಲವು ರಿಕ್ವೈರ್ಮೆಂಟ್ಗಳಿಗೆ ಇಷ್ಟು ಅಂತ ಆನ್ಲೈನ್ ಫೀಸ್ ಇರುತ್ತೆ, ಕೆಲವಕ್ಕೆ ಇರಲ್ಲ. ಆದರೆ ಇದರಲ್ಲಿ ಇಲ್ಲ, ಕೊಟ್ಟಿಲ್ಲ. ಇದು ಅರ್ಜಿಯ ಆಯ್ಕೆ ಪ್ರಕ್ರಿಯೆ ಅಂದರೆ ಇಂಟರ್ವ್ಯೂ ಮಾಡ್ತಾರೆ ನೋಡಿ, ಯಾವ ಥರ ಮಾಡ್ತಾರೆ, ಎಷ್ಟು ವಿಧಾನದಲ್ಲಿ ಮಾಡ್ತಾರೆ. 2 ವಿಧಾನದಲ್ಲಿ ಮಾಡ್ತಾರೆ. ಮೊದಲು ಲಿಖಿತ ಪರೀಕ್ಷೆ, ಆಮೇಲೆ ರೈಟಿಂಗ್ ಎಕ್ಸಾಮ್ ಮಾಡ್ತಾರೆ. ರೈಟಿಂಗ್ ಎಕ್ಸಾಮ್ ಆದ ನಂತರ ನಿಮಗೆ ನೇರ ಮುಖಾಮುಖಿ ಸಂದರ್ಶನ ಇರುತ್ತೆ. ಅಂದರೆ ಈ 2 ಹಂತ ದಾಟಿ 3ನೇ ಹಂತ ಇದೆ. ಫಸ್ಟ್ ಎಕ್ಸಾಮ್ ಬರೆದು ಮತ್ತು ನೆಕ್ಸ್ಟು ಸಂದರ್ಶನ ಆಗಿ ಲಾಸ್ಟ್ 3ನೇ ಪ್ರಕ್ರಿಯೆಯಲ್ಲಿ ಈ ಇಂಟರ್ವ್ಯೂ 2ರಲ್ಲಿ ಪಾಸಾಗಿ ಅದರಲ್ಲಿ ಮೆರಿಟಲ್ಲಿ ಬಂದಿರೋಂಥವ್ರನ್ನ ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ನಿಮಗೆ ಲಾಸ್ಟ್ ಅರ್ಜಿ ಹಾಕೋದಕ್ಕೆ ದಿನಾಂಕ ಇರುತ್ತೆ ನೋಡಿ, ಅದು ಯಾವಾಗ ಅಂತ ಹೇಳ್ತೀನಿ ನೋಡಿ. ಇದೇ ಅಕ್ಟೋಬರ್ 2ಕ್ಕೆ ಅರ್ಜಿ ಹಾಕೋಕ್ಕೆ ಶುರು ಮಾಡೋದಕ್ಕೆ ನೀವು ಟೈಮ್ ಇದೆ. ಅದು ಲಾಸ್ಟ್ ಡೇಟ್ ಬಂದು 21 ಅಕ್ಟೋಬರ್. ಅದರಲ್ಲಿಗೆ ನಿಮಗೆ 20 ದಿನಗಳ ಕಾಲಾವಕಾಶ ಇರುತ್ತೆ. ದಯವಿಟ್ಟು ಯಾರೆಲ್ಲ ಕೆಲಸ ಇಲ್ಲದೆ ಓಡಾಡ್ತಾ ಇರ್ತೀರ, ನಿರುದ್ಯೋಗಿಗಳಿರ್ತೀರ,
ಅವರು ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಏನಿಲ್ಲ, ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಹಬ್ಬ ಬಂದರೆ ಫೀಸ್ ಇಲ್ಲ, ಫ್ರೀ ಇದೆ. ಒಂದು 10ರಿಂದ 15 ನಿಮಿಷ ನಿಮಗೆ ಕಾಲಾವಕಾಶ ತಗೊಳುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಿಮಗೂ ಜಾಬ್ ಸಿಗುತ್ತೆ. ಇದರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಬೇರೆ ವಿಡಿಯೋ ಮಾಡ್ಬೋದು, ಬಟ್ ಗೊತ್ತಿದೆಯಲ್ಲ ನಿಮಗೆ ನನ್ನ ಉದ್ದೇಶ ಹಾಗೂ ನನ್ನ ಸಮಯವನ್ನು ಇದಕ್ಕೋಸ್ಕರ ನಾನು ಡೈಲಿ ಒಂದು 10 ನಿಮಿಷದಿಂದ 15 ನಿಮಿಷ ಕಾಲಾವಕಾಶ ಮೀಸಲಿಟ್ಟು ನಿಮಗೆ ವಿಡಿಯೋ ಮಾಡಿ ಅದನ್ನು ಮಾಹಿತಿ ತಿಳಿಸೋದಕ್ಕೆ ನಾನು ಆಶಯ ಪಡ್ತೀನಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಯಾರೆಲ್ಲ ಅರ್ಜಿದಾರರು ಹಾಕಬೇಕು, ನಿರುದ್ಯೋಗಿಗಳು ಇರ್ತೀರಿ, ಮಿಸ್ ಮಾಡ್ದೇ ಅಪ್ಲಿಕೇಶನ್ ಹಾಕಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.